ಮಾಡ್ತಾ ಇರೋದು ಇವತ್ತು ಟೊಮೊಟೊ ಬಾತಿಗೆ ಈ ಗಿಲಾಸ್ಲೇ 1.5 ಗಿಲಾಸ್ ನಾನು ಅಕ್ಕಿ ತೊಗೊಂಡಿನಿ. ಇದನ್ನು ಇವಾಗ ನೀಟಾಗಿ ತೊಳ್ಕೊಂಬರ್ತೀನಿ. ತೊಳ್ಕೊಂಬಂದಮೇಲೆ ಇದಕ್ಕೆ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಇವಾಗ ಇದನ್ನು 3 ಸಲ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ನೆನೆಕ್ಕೆ ಬಿಡ್ತೀನಿ ಒಂದು 10 ನಿಮಿಷ. ಅಲ್ಲಿ ತನಕ ನಾನು ಇವಾಗ ಈ ಟೊಮೊಟೊ ಮತ್ತು ಕೊತ್ತಂಬರಿ, ಈರುಳ್ಳಿ ಇದನ್ನು ಕೋಸಂಬರಿ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೌತೆಕಾಯಿ, ಗಜ್ಜರಿ, ಈ ಬೀನ್ಸ ಹುರ್ಕೋತೀನಿ. ನಾನಿವಾಗ ಈ ಜಾರಿಗೆ ಟೊಮೊಟೊಗೆ ರುಬ್ಕೋತೀನಿ. 1 ಈರುಳ್ಳಿ, 2 ಟೊಮೊಟೊ, ಆಮೇಲೆ ಇದ್ರ ಜೊತೆ 4 ಬೆಳ್ಳುಳ್ಳಿ, 4 ಮೆಣಸು, 2 ಲವಂಗ, 1 ದಾಲ್ಚಿನ್ನಿ, ಸ್ವಲ್ಪ ಕೊತ್ತಂಬರಿ, ಇದನ್ನೆಷ್ಟನ್ನು ಹಾಕಿ ಪೇಸ್ಟ್ ಮಾಡ್ತೀನಿ. ಇವಾಗ ನಾನು ಟೊಮೊಟೊ ಬಾತಂತ ರುಬ್ಬಿದ್ನಲ್ಲ, ಏನೇನು ಜಸ್ಟ್ ಮಿಕ್ಸಿಗೆ ಹಾಕಿದ್ರಿಂದ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದು ಗ್ರೀನ್ ಯಾಕಾಗಿದೆ ಅಂದರೆ ನಾನು ಇದರಲ್ಲಿ ಕೊತ್ತಂಬರಿ ಹಾಕಿರೋದನ್ನ ಗ್ರೀನ್ ಆಗಿದೆ. ಮತ್ತು ಟೊಮೊಟೊ ಬೇಕಾಗಿರೋ ತರಕಾರಿ 2 ಟೊಮೊಟೊ, 3 ಉಳ್ಳಾಗಡ್ಡಿ, 2 ಹಸಿಮೆಣಸಿನ್ಕಾಯಿ. ಇಷ್ಟೇ ಸಿಂಪಲಾಗಿ ಮಾಡ್ತಿರೋ ನಾವು ಟೊಮೊಟೊ ಬಾತು. ಇವಾಗ ಕಾಯಕ್ಕಿಟ್ಟಿನಿ. ಇದು ಕಾಯ್ತಿದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಇವಾಗ ಮಸಾಲೆ ಐಟಮ್ ಏನೇನು ಹಾಕೋತೀನಿ ನಾನು. 1 ಪಲಾವ್ ಎಲೆ, 2 ಮೆಣಸಿನ್ಕಾಯಿ, 1 ಲವಂಗ, ನಾನು ಅದರಲ್ಲಿ 2 ಪೀಸ್ ಮಾಡಿದ್ದು, 2 ಲವಂಗ, ಮತ್ತು ಮೆಣಸು, ಆಮೇಲೆ ದಾಲ್ಚಿನ್ನಿ. ಇಷ್ಟನ್ನು ಇವಾಗ ಇದಕ್ಕೆ ಹಾಕೋತೀನಿ. ಆಮೇಲೆ ಬಾಯಲ್ಲಿ ಟೇಸ್ಟ್ ಬರಲಂತೆ ಸ್ವಲ್ಪ ಉದ್ದಿನಬೇಳೆ, ಇವಾಗ ಎಣ್ಣೆ ಕಾಯ್ತಿರಲ್ಲ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಇದನ್ನು ಇವಾಗ ಕೆಂಪುಗಾಗಲಿ ಸ್ವಲ್ಪ. ಈ ಥರ ಚಟಪಟ ಅನ್ನುವಾಗ ಇದಕ್ಕೆ ಈರುಳ್ಳಿ ಹಾಕೋಣ. 2 ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಇವಾಗ ಇದು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕೋ. ಇದು ಇವಾಗ ಹಸಿ ವಾಸನೆ ಹೋಗೋ ತನಕ ಕುದಿಬಿಟ್ಟು ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕೋಣ. ಈಗ ಶುಂಠಿ ಹಸಿ ವಾಸನೆ ಎಲ್ಲ ಹೋಗಿದ್ದು. ಇದಕ್ಕೆ ಇವಾಗ ಟೊಮೆಟೊ ಹಾಕೋಣ. ನಾನು ಆವಾಗ ಹೆಚ್ಚಿಟ್ಟ ಟೊಮೆಟೊನ ಹಾಕ್ತಾಯಿದ್ದೀನಿ ಅದಕ್ಕೆ. ಸ್ವಲ್ಪ ಸಾಫ್ಟ್ ಆಗಿದ್ದೀನಿ. ಟೊಮೆಟೊ ಹಂಗೆ ಅದಕ್ಕೆ ಸಾಕಾಗಲ್ಲ. ಸ್ವಲ್ಪ ಉಪ್ಪು ಹಾಕೊಂಡು ತಿರುಗಾಡಿದ್ರೆ ಜಲ್ದಿ ಸಾಫ್ಟ್ ಆಗುತ್ತೆ. ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಜಲ್ದಿ ಸಾಫ್ಟ್ ಆಗುತ್ತೆ. ಇದು ಈ ಥರ ಬೆಂದು ಮೇಲ್ಗಡೆ ಎಣ್ಣೆ ಬಿಟ್ಟಾಗ ನಾವು ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲೆನ ಅದಕ್ಕೆ ಹಾಕೋಣ. ಇದೊಂದು 5 ನಿಮಿಷ ಬೆಂದಲಿ. ಇದನ್ನು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಇದು ಬೆಂದಮೇಲೆ ಈ ಥರ ಎಲ್ಲ ಸುತ್ತ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಇವಾಗ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನ್ಯ, ಕೊರಿಯಂಡರ್ ಪೌಡರ್ ಹಾಕೋಣ. ಈಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇಷ್ಟು ಹಾಕೋತೀನಿ. ಕೆಂಪು ಖಾರ, ಸ್ವಲ್ಪ ಕೊರಿಯಂಡರ್ ಪೌಡರ್ ಸಾಕು. ಇದನ್ನು ಮಿಕ್ಸ್ ಮಾಡಿ ಚಿಟಿಕೆ ಅಷ್ಟು ಅರಿಶಿಣ. ಈ ಥರ ಎಣ್ಣೆ ಬಿಟ್ಟು ನಾನು ಅವಾಗೆ ತೊಳೆದಿಟ್ಟು ನೆನೆಕ್ಕಿಟ್ಟಿರೋ ಅಕ್ಕಿ, ಇದು ಮಿನಿಮಮ್ 10 ನಿಮಿಷ ನೆನೆಕ್ಕಿಟ್ಟಿನಿ. ಈ ಅಕ್ಕಿನ ಅದಕ್ಕೆ ಹಾಕೋತೀನಿ. ಅಕ್ಕಿನ ಇದಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ತಿರುಗಾಡ್ತೀನಿ. ನಾನು ಈ ಗಿಲಾಸ್ಲೆ 1.5 ಗಿಲಾಸ್ ಅಕ್ಕಿ ತೊಗೊಂಡಿದ್ದೆ. 2.5 ಗಿಲಾಸ್ ನೀರು ಹಾಕಿದ್ದೀನಿ. ಯಾಕಂದರೆ ಅಕ್ಕಿ ಇವಾಗ ನೆಂದಿರ್ತಿರಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ನ ಸೀಟಿ ತೊಗೊಂಡು 3 ಸೀಟಿ. ಇವಾಗ ರೈಸ್ ಬೇಯಕ್ಕಿಟ್ಟಿದ್ದೀನಿ. 3 ಸೀಟಿ ಬರಬೇಕು. ನಾಲ್ಕಕ್ಕೆ ಕೋಸಂಬರಿ ಮಾಡೋತೀನಿ. ಇದಕ್ಕೆ ಕಾಂಬಿನೇಷನ್ ಕೋಸಂಬರಿ ಮಾಡ್ತೀನಿ. ನಾನು 1 ಕಪ್ಪಷ್ಟು ಮೊಸರು ತೊಗೊಂಡು ಅದಕ್ಕೊಂದು 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಯಾಕಂದರೆ ಟೊಮೊಟೊ ಜೊತೆ ಕೋಸಂಬರಿ ಸ್ವಲ್ಪ ತಿವಿಯಾಗಿದ್ದರೆ ಚೆನ್ನಾಗಾಗುತ್ತೆ. ಅದಕ್ಕೆ
ಒಂದು ಗಜ್ಜರಿ, ಅರ್ಧ ಸೌತೆಕಾಯಿ, ಒಂದು ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಕೋಸಂಬರಿ ಎಲ್ಲ ಹಾಕಿಬಿಟ್ಟು ಒಂದು ಚೂರು ಉಪ್ಪು ಹಾಕ್ತೀನಿ. ಇಷ್ಟು ಉಪ್ಪು ಆದರೆ ರಗಡ ಆಯಿತು. ಇನ್ನೊಂದು ಚೂರು ಹಾಕೋಣ, ಸ್ವಲ್ಪ ಇಷ್ಟು ಓಕೆ ಆಯಿತು. ಇವಾಗ ಕೋಸಂಬರಿ ತಯಾರಾಯಿತು. ಇದಕ್ಕೆ ನಾನು ಏನೂ ಹಾಕಿಲ್ಲ, ಜಸ್ಟು ಈರುಳ್ಳಿ, ಗಜ್ಜರಿ, ಸೌತೆಕಾಯಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ಇವಾಗ ಇದು 3 ಸೀಟಿ ಬಂದಿದೆ. ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಬಾತ್. ಸೂಪರಾಗಿ ಬಂದಿದೆ. ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೇನು ಜಾಸ್ತಿ ತರಕಾರಿ ಏನೂ ಹಾಕಿಲ್ಲ. ಸಿಂಪಲ್ ಬರೀ ಟೊಮೊಟೊ, ಈರುಳ್ಳಿ ಇಷ್ಟರದಿಂದ ಮಾಡಿರೋದು. ತರಕಾರಿ ಏನೇನು ಹಾಕಿಲ್ಲ ನಾನು. ಸೂಪರಾಗಿ ಬಂದಿತ್ತು. ನಾನಿವಾಗ ಟೊಮೊಟೊ ಬಾತನ್ನ ಒಂದು ಪ್ಲೇಟ್ನಾಗ ಸರ್ವ್ ಮಾಡೀನಿ. ಇದು ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಕಾಂಬಿನೇಷನ್ನು ಸೂಪರಾಗಿ ಕಾಣಿಸುತ್ತೆ. ಟೇಸ್ಟ್ ಮಾಡೋಣ ಬನ್ನಿ. ಸೂಪರಾಗಿ ಬಂದಿದೆ. ಒಂದ್ಸಲ ಮನೆಯಾಗ ಮಾಡಿ ನೋಡಿ ಹೆಂಗಿದೆ ಅಂತ ಟೇಸ್ಟ್ ಹೇಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೈಲಿ ಲಾಗ್ ಬಿಡ್ತೀನಿ. ವೆರೈಟಿ ಅಡುಗೆ ಮಾಡಿಬಿಡ್ತೀನಿ. ನನಗೆ ಬರೋಂಥ ಅಡುಗೆಗಳು ಮಾಡಿಬಿಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ. ಓಕೆ, ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಯಾವ ರೀತಿ ಅಡುಗೆ ಮಾಡಬೇಕಂತೇಳಿ ಯೂಟ್ಯೂಬ್ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದನ್ನು ಇವಾಗ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ.